ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ. ನಿನ್ನೆ ಸರ್ಕಾರ ಈ NPSನ ಹೋಗಲಾಡಿಸುವ ಕುರಿತಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಒಂದು ಅಧ್ಯಯನ ಮಾಡಿ ವರದಿ ಕೊಡೋದಕ್ಕೆ ಒಂದು 5 ಜನ IAS ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿದೆ. ಅದು ಭಾಳ ಸ್ವಾಗತಾರ್ಹ ಅಂತ ಒಂದು ವಿಚಾರ. ಯಾಕಂದರೆ ಈ ಹಿಂದೆ ಸಾಕಷ್ಟು ಜನ ಈಗ ಹೇಳ್ತಾ ಇದ್ದಾರೆ, 2 ಸಮಿತಿಯನ್ನು ರಚನೆ ಮಾಡಿದರು, ಅದು ವರದಿ ಬರದೇ ಹೋದಾಗ ಇನ್ನೊಂದು ವರದಿಗೆ ಏನು ಅವಶ್ಯಕತೆ ಇದೆ, ಅದಕ್ಕೆ ವಿರೋಧ ಮಾಡಬೇಕು ಅಂತಕ್ಕಂಥದ್ದು. ತಾವೆಲ್ಲ ಗಮನಿಸಿರ್ಬೋದು, ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವರು 2018ರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದರು. ತದನಂತರ ಅವರ ಸರ್ಕಾರ ಉಳಿದಿರಲಿಲ್ಲ. ಅದಾದ ಮೇಲೆ ಬೊಮ್ಮಾಯಿ ಸಾಹೇಬರು ಅವರ ಅವಧಿನಲ್ಲಿ ಇನ್ನೊಂದು ಸಮಿತಿಯನ್ನು ರಚನೆ ಮಾಡಿದರು. ಅದಾದಮೇಲೆ ಅವ್ರ ಸರ್ಕಾರ ಕೂಡ ಜಾಸ್ತಿ ದಿನ ಉಳಿದಿಲ್ಲ. ಸೊ ಆ ಕಾರಣಕ್ಕಾಗಿ ಆ ವರದಿಗಳು ನಾವು ನಮ್ಮ ಸಂಘಟನೆಗಳು ಆಗಿರ್ಬೋದು ಅದನ್ನು ಫಾಲೋ ಅಪ್ ಮಾಡಿ ಒಂದು ಹಂತಕ್ಕೆ ತೊಗೊಂಡು ಹೋಗೋಕ್ಕಾಗಿಲ್ಲ. ಈಗ ಒಂದು ಒಳ್ಳೆ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇನ್ನು 4 ವರ್ಷ ಅದರ ಅವಧಿ ಇರೋದರಿಂದ ಈ ವರದಿಯನ್ನು ಪಡ್ಕೊಂಡು ಸರ್ಕಾರಕ್ಕೆ ಬೇಗ OPS ಜಾರಿ ಮಾಡೋಕ್ಕೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ, ನಾನು ಅದು ವರದಿ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾದಂಥದ್ದು. ನಿನ್ನೆ ನಮ್ಮ ಅಭಿನಂದನಾ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ 1 to 1 ನಮ್ಮ ಜೊತೆ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂತ CA ಷಡಾಕ್ಷರಿ ಅವರು ಕೂಡ ಇದ್ದರು. ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದರು, ಇಲ್ಲ, ನಾನು ಸಮಿತಿಯ ಒಂದು ವರದಿ ಆಧಾರದ ಮೇಲೇ ಮಾಡಬೇಕಾಗ್ತದೆ, ವರದಿ ಇಲ್ಲದೇ ಏಕಾಏಕಿ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು. ಮತ್ತು ಇದುವರೆಗೂ ಏನು ಕೆಲವರು ಇಲ್ಲ ಇನ್ನೇನು ಕ್ಯಾಬಿನೆಟಲ್ಲಿ ಬರುತ್ತೆ, ಮುಂದಿನ ಕ್ಯಾಬಿನೆಟಲ್ಲಿ ಬರುತ್ತೆ, NPS ಹೋಗಲಾಡಿಸಿ OPS ಜಾರಿ ಆಗುತ್ತೆ ಕ್ಯಾಬಿನೆಟಲ್ಲಿ ಅಂತಕ್ಕಂಥದ್ದು ಸಂಪೂರ್ಣವಾದಂಥ ಸುಳ್ಳು ಮಾಹಿತಿ. ಯಾಕಂದರೆ ನಾನು ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷನಾಗಿ ನನಗೆ ಯಾವ ಕಡತ ಎಲ್ಲೆಲ್ಲಿ ಯಾವ ವಿಚಾರಕ್ಕೆ ಮಂಡಿಸಲಾಗಿದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೂ ಇರುತ್ತೆ. ಸೊ ಆ ಥರದ್ದು ಯಾವುದೂ ಕಡತ ಕ್ಯಾಬಿನೆಟ್ಗೆ NPS ಅಬಲಿಷನ್ ಮಾಡ್ತಕ್ಕಂಥದ್ದು ಇಲ್ಲ. ನಿನ್ನೆ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳೇ ಆ ಥರ ನಾನು ಮಾಡೋದು ಇಲ್ಲ, ನಾನು ಯಾವತ್ತೂ ಆ ಥರ ಹೇಳಿಲ್ಲ, ನಾನು ಸಮಿತಿಯನ್ನು ರಚನೆ ಮಾಡಿ ಅದ್ರ ವರದಿ ಪಡ್ಕೊಂಡು ಮಾಡ್ತೀನಿ ಅಂತಕ್ಕಂಥ ವಿಚಾರನ ನಾನು ರಾಜ್ಯಾಧ್ಯಕ್ಷ ಅಂತ ಷಡಾಕ್ಷರಿ ಭಾಳ ಸಲ ಹೇಳಿದ್ದೀನಿ. ಅದರ ನಿಟ್ಟಿನಲ್ಲಿ ನಾನು ಈಗಾಗಲೇ ಆ ಆದೇಶವನ್ನು ಮಾಡೇ ಈ ವೇದಿಕೆಗೆ ಬಂದೀನಿ ಅಂತ ಹೇಳಿದ್ದಾರೆ. ಕೆಲವರೆಲ್ಲರೂ ಇನ್ನೇನು ಈ ಸರ್ಕಾರ ಬಂದ ಮೇಲೆ ಇನ್ನೇನು ಈ ಕ್ಯಾಬಿನೆಟಲ್ಲಿ ಆಗುತ್ತೆ, ಮುಂದಿನ ಕ್ಯಾಬಿನೆಟಲ್ಲಿ ಆಗ್ತದೆ ಅಂತ ಪ್ರತಿಯೊಬ್ಬ ನೌಕರರಿಗೆ, ಈ ರಾಜ್ಯದ ಎಲ್ಲ NPS ನೌಕರರನ್ನ ದಾರಿ ತಪ್ಪಿಸುವಂಥ ಕೆಲಸ ಹಂತವಾಗಿ ಮಾಡ್ತಾನೇ ಬಂದಿದ್ದಾರೆ. ಅವರು ಯಾವುದೇ ಒಂದು ಸ್ಪಷ್ಟವಾದಂಥ ಒಂದು ಸತ್ಯಾಂಶ ಉಳ್ಳಂಥ ಮಾಹಿತಿಗಳನ್ನು ಈಗಲೂ ಹಂಚ್ತಾ ಇಲ್ಲ. ಈಗ ನಾವು ಯಾಕೆ ವಿಡಿಯೋ ಮಾಡುವಂಥ ಪರಿಸ್ಥಿತಿ ಬಂತಂದರೆ, ಈ ಸಮಿತಿ ರಚನೆ ಆಗಿರೋದ್ರಿಂದ ನೌಕರಿಗೆ NPS ನೌಕರಿಗೆ ಉಲ್ಟಾ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಪ್ರತಿಬಿಂಬಿಸ್ತಕ್ಕಂಥ ಅಪಪ್ರಚಾರವನ್ನು ಮಾಡ್ತಾ ಇರೋದ್ರಿಂದ ಈ ವಿಡಿಯೋ ಮಾಡಿ ಈ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ಈ ಸಮಿತಿಗೆ ಹಂತವಾಗಿ ನಾವೇ ಫಾಲೋಅಪ್ ಮಾಡ್ತೀವಿ, ಅದರ ವರದಿಯನ್ನು ಶೀಘ್ರದಲ್ಲಿ ಪಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಆಮೇಲೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ. ಈಗಾಗಲೇ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು ನಾವು ಎಲ್ಲರೂ ಒಂದು ಒಮ್ಮತದ ತೀರ್ಮಾನ ಮಾಡಿದ್ದೀವಿ. ಏನಂದರೆ ನಮಗೆ ವೇತನ ಆಯೋಗದ ಸವಲತ್ತು ನಾವು ಈಗಾಗಲೇ ಪಡ್ಕೊಂಡಾಗಿದೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಗುರಿ, NPSನ ಹೋಗಲಾಡಿಸೋದು. ಇದಕ್ಕೆ ಹಂತವಾಗಿ ನಾವು ಫಾಲೋಅಪ್ ಮಾಡಿಬಿಟ್ಟು ಸರ್ಕಾರದ ಮೇಲೆ ಒತ್ತಡ ಹೇರಿ ಇದೇ ಸರ್ಕಾರದ ಅವಧಿ ಒಳಗಾಗಿ, ಅಂದರೆ ಇನ್ನು ಕೆಲವೇ ದಿನಗಳೆಲ್ಲ ವರದಿ ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಸಕಾರಾತ್ಮಕವಾಗಿದ್ದೀನಿ ಆ ವಿಚಾರದಲ್ಲಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಒತ್ತಡ ಹೇರಿ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಸರ್ಕಾರ ಮತ್ತೆ ಹಿಂದೇಟು ಹಾಕಿದರೆ ಇಡೀ ರಾಜ್ಯಾದ್ಯಂತ ಬಂದ್ ಮುಷ್ಕರನಾದರೂ ಕರೆ ಕೊಟ್ಟು ನಾವು NPSನ ಹೋಗಲಾಡಿಸುವಂಥ ಕೆಲಸವನ್ನು ಮಾಡೋಕ್ಕೆ ಒಂದು ದೃಢ ನಿರ್ಧಾರವನ್ನು ನಾವೆಲ್ಲರೂ ಈಗಾಗಲೇ ನಾವು ಕ್ರಮವನ್ನು ತಗೊಳ್ಳೋದ್ರ ಬಗ್ಗೆ ತೀರ್ಮಾನ ಮಾಡಿದ್ವಿ ಸ್ನೇಹಿತರೆ. ಆ್ಯಂಡ್ ತಮಗೆಲ್ಲ ಗೊತ್ತಿದೆ, ಈಗ ಕೆಲವು ಸಂಘಟನೆಗಳ ಬಗ್ಗೆ ನಾನು ಜಾಸ್ತಿ ವಿಶ್ಲೇಷಣೆ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಬೇರೆ ವಿಚಾರಗಳಿಗೆ ನಾನು ಹೋಗೋದಿಲ್ಲ. ಯಾಕಂದರೆ ಈ ಅಪಪ್ರಚಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಎಲ್ಲರೂ ಸ್ನೇಹಿತರು ಇವತ್ತೊಂದು NPS ಒಂದು ಉತ್ಸಾಹಿ ತಂಡ ನಾವೆಲ್ಲರೂ ಸೇರಿ ಈ ಕುರಿತಾಗಿ ನಾವೊಂದು ಕ್ರಮ ಕೈಗೊಳ್ಳಬೇಕು, ಆದಷ್ಟು ಬೇಗ ನಾವು ಇದನ್ನು ಹೋಗಲಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸಹೃದಯ ಸ್ನೇಹಿತರು ಎಲ್ಲ ಒಂದಾಗಿರೋದ್ರಿಂದ ಇದ್ರ ಕ್ಲಾರಿಫಿಕೇಶನ್ ಕೊಡೋದು ಸೂಕ್ತ ಅಂತಕ್ಕಂಥದ್ದು ನಾವು ಮನವರಿಕೆ ಆಗಿರೋದ್ರಿಂದ ನಾವು ನಿಮ್ಗೆ ಈ ವಿಚಾರವನ್ನು ತಲುಪಿಸ್ತಾ ಇದ್ದೀವಿ ಸ್ನೇಹಿತರೆ. ಮತ್ತು ಈಗ ಅದಕ್ಕಾಗಿಯೇ ಒಂದು ಸಂಘಟನೆ ನಾವು ಹುಟ್ಕೊಂಡಿದೆ, ನಾವು ದೀರ್ಘಕಾಲದಿಂದ ಅದಕ್ಕಾಗಿಯೇ ಫೈಟ್ ಮಾಡ್ತಾ ಇದ್ದಾರೆ ಅನ್ನೋರು ತಮಗೆ ಗೊತ್ತಿದೆ. ಇದುವರೆಗೂ ಅವ್ರು ಮಾಡಿರ್ತಕ್ಕಂಥ ಹೋರಾಟದಲ್ಲಿ ಅವರು ಸ್ವಂತ ಸ್ವಾರ್ಥ ಹಿತಾಸಕ್ತಿಗಳು ಏನೇನಿದ್ದು ಅದನ್ನು ಕೂಡ ತಾವು ಗಮನಿಸಿದ್ರಿ. ಅವರು ಮೊದಲು ಪ್ರಾರಂಭ ಆದಾಗ ವಿಷಯ ಹೇಳ್ತಾ ಇದ್ರು, ಯಾರೇ NPS ಬಗ್ಗೆ ಹೋರಾಟ ಮಾಡಲಿ ನಮ್ಮ ಬೆಂಬಲ ಇರ್ತದೆ ಅಂತ. ಇವತ್ತು NPS ಕುರಿತಾಗಿ ಇಷ್ಟೆಲ್ಲ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ನಮ್ಮ ಹಕ್ಕೊತ್ತಾಯದ ಒಂದು ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಡುವಾಗ ಯಾರು ಕೂಡ ಅದಕ್ಕೆ ಹೋಗಬೇಡಿ, ವಿರೋಧ ವ್ಯಕ್ತ ಮಾಡಿ ಅಂತ ಮನಸ್ಥಿತಿಗೆ ಅವ್ರು ಬಂದಿದ್ದಾರೆ. ಮತ್ತು ಸಾಕಷ್ಟು ವಿಷಯಗಳಲ್ಲಿ ರಾಜ್ಯ ಸರ್ಕಾರ ನೌಕರ ಸಂಘನ ದೂಷಿಸೋದು, ಅದರ ವಿರುದ್ಧವಾಗಿ ಜನಗಳನ್ನು ಎತ್ತಿ ಕಟ್ಟುವಂಥ ಒಂದು ನೌಕರರ ಅಹಿತಕರವಾದಂಥ ಒಂದು ಬೆಳವಣಿಗೆಯಲ್ಲಿ ಅವರು ಎಲ್ಲರೂ ತೊಡಗಿದ್ದಾರೆ ಸ್ನೇಹಿತರೆ. ಈಗ ಅದರಲ್ಲಿ ಇರ್ತಕ್ಕಂಥ ಅಧ್ಯಕ್ಷ ಒಂದು ಕಾಲದಲ್ಲಿ ನಮ್ಮ ಸ್ನೇಹಿತನೇ, ಈಗಲೂ ನಮ್ಮ ಸ್ನೇಹಿತ.
ಹಾಗೆ ಅವರಿಗೆ ಒಂದು ಕಾಲದಲ್ಲಿ NPS ಕುರಿತಾಗಿ ಪಾಠ ಮಾಡಿರೋದಂಥವ್ರು ನಾನು. ಯಾಕಂದ್ರೆ ನಾನು ಉಪಾಧ್ಯಕ್ಷನಿದ್ದಾಗ ಅವರಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ರು. ಅವರು ಒಳ್ಳೆಯ ಹೋರಾಟ ಮಾಡಬಲ್ಲರು ಅನ್ನೋ ಕಾರಣಕ್ಕೆ ನಾವು ಅಂದಿನ ನಮ್ಮ ಹಿರಿಯ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಅವ್ರನ್ನ ಒಂದು ಸಂಘಟನೆ ಕಟ್ಕೊಡ್ಬೇಕು ಅಂತ ಅವ್ರು NPSಗೆ ಅವ್ರಿಗನ್ನ ಅಧ್ಯಕ್ಷ ಮಾಡಿ ಅವ್ರ ಜೊತೆಯಲ್ಲೇ ನಾವು ಹಗಲಿರುಳು ಶ್ರಮ ಪಟ್ಟಿದ್ದಂತಕ್ಕಂಥವ್ರು ಇವತ್ತು ನಮ್ಮ ಅಭಿಜಿತ್ ಆಗಿರ್ಬೋದು, ನಮ್ಮ ಶಿವಾನಂದ್ ಆಗಿರ್ಬೋದು, ನಮ್ಮ ಸಚಿವಾಲಯದವರು ಹರ್ಷ ಅವರಾಗಿರ್ಬೋದು, ಸಂದೀಪ್ ಪಾಟೀಲ್ ಆಗಿರ್ಬೋದು, ನಾವು ಅವರಿಗೆಲ್ಲ ಹೆಗ್ಲು ಕೊಟ್ಟ ಒಂದು ಸಂಘಟನೆ ಕಟ್ಟಿದ ಮೇಲೆ ಅವರು ಅವರ ದಿಕ್ಕನ್ನೇ ತಪ್ಪಿಸುವಂತ ಕೆಲಸ ಅಥವಾ ಅವರು ಆ ಒಂದು ಮಿಷನ್ ಇಂದನೇ ಯಾಮಾರುವಂತ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಾಗ ನಾವು ಅವರಿಂದ ಸ್ವಲ್ಪ ಹಂತವಾಗಿ ನಾವು ದೂರ ಸರ್ಕೊಂಡಿರೋದು ಸ್ನೇಹಿತರೆ. ಈಗಾಗಲೇ ನಮ್ಮ ನಾಗನಗೌಡರು ಕೂಡ ಅವ್ರ ಜೊತೆಯಲ್ಲಿ ಸಾಕಷ್ಟು ಸಂಘಟನೆಯನ್ನು ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಸುತ್ತಾಡಿ ಸಂಘವನ್ನು ಕಟ್ಟಿ ಬೆಳೆಸಂತ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರದೇ ಒಂದು ಫೋರ್ಜರಿ ಸಹಿ ಹಾಕುವಂತ ಮಟ್ಟಕ್ಕೆ ಇಳಿದ ಮೇಲೆ ಅವರು ಕೂಡ ಅದರಿಂದ ಸ್ವಲ್ಪ ಹಿಂಸರಿದು ಇವೆಲ್ಲ ವಹಿವಾಟುಗಳಲ್ಲಿ ಆಗ್ತಕ್ಕಂಥ ಒಂದು ಏನು ಲೋಪದೋಷಗಳ ಬಗ್ಗೆ ಅವರು ಪ್ರಶ್ನೆ ಮಾಡೋದಕ್ಕೆ ಅವ್ರನ್ನ ಎಕ್ಸ್ಪೆಲ್ ಮಾಡುವಂತ ಹಂತಕ್ಕೆ ಕೂಡ ಅವ್ರು ಹೋದ್ರು. ಇರಲಿ, ಅದರಲ್ಲಿ ಏನು ನಮಗೆ ಆ ವಿಚಾರಕ್ಕೆ ನಾನು ಜಾಸ್ತಿ ಸ್ಪಷ್ಟೀಕರಣ ಕೊಡೋಕೆ ಹೋಗೋದಿಲ್ಲ. ನಮ್ಮ ಗುರಿ ಈಗ ಕೇವಲ NPSನ ಹೋಗಲಾಡಿಸೋದು ಮತ್ತೆ OPSನ ಜಾರಿ ಮಾಡುವಂಥದ್ದು. ಯಾಕಂದ್ರೆ ನಮ್ಮ ಎಲ್ರಿಗೆ ಒಂದು ಯೂನಿಕ್ ಆದಂಥ ಒಂದು ಯಾವುದಾದ್ರೂ ಇವತ್ತಿನ ಮುಂದಿನ ದಿನಗಳಲ್ಲಿ ಹೋರಾಟ ಇದ್ದರೆ ಕೇವಲ NPSನ ಹೋಗಲಾಡಿಸೋದು. ಆ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಇವತ್ತು ವೃಂದ ಸಂಘಗಳಾಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ನೌಕರ ಸಂಘ ಇರ್ಬೋದು, ಎಲ್ಲ ಜಿಲ್ಲಾ ಶಾಖೆಗಳಾಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ನೌಕರ ಸಂಘದ ನೇತೃತ್ವದಲ್ಲಿ ನಾವು ಈ ಹೋರಾಟವನ್ನ ಹಮ್ಕೋಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಆಗಿದೆ. ಈ ಯಾವ ರಾಜ್ಯಗಳಲ್ಲಿ 5 ರಾಜ್ಯಗಳಲ್ಲಿ ಏನು NPSನ ಹೋಗಲಾಡಿಸಿದ್ರೆ ಅಲ್ಲಿ ಕೂಡ ಎಲ್ಲರೂ ಸಂಘಟಿತರಾಗಿ ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟ ಮಾಡಿರೋ ಪ್ರತಿಫಲನೆ ಹೊರತು ಯಾವುದೋ ಒಂದು ಪ್ರತ್ಯೇಕವಾದಂಥ ಸಂಘಟನೆ ಮಾಡಿರೋ ಪ್ರತಿಫಲ ಅದು ಅಲ್ಲ. ಈ ಕುರಿತಾಗಿ ಈಗಾಗಲೇ ನ್ಯಾಷನಲ್ ಪ್ರೆಸಿಡೆಂಟ್ BP ಸಿಂಗ್ ರಾವತ್ ಅವರು ಕೂಡ ನಮ್ಮ ಜೊತೆಲಿ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿನ ಬೆಳವಣಿಗೆಗಳ ಕುರಿತಾಗಿ ಅವ್ರ ಜೊತೆಯಲ್ಲೇ ಸಮಾಲೋಚನೆ ಮಾಡ್ತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ನ್ಯಾಷನಲ್ ಲೆವೆಲಲ್ಲಿ ಯಾರಿಗೆ ಅಪ್ರೋಚ್ ಆಗಬೇಕು, ಯಾರನ್ನ ಮೂಲಕ ನಾವು ಒತ್ತಡ ಹೇರಬೇಕು, ಆ ಎಲ್ಲ ವಿಚಾರಗಳ ಬಗ್ಗೆ ಒಂದು ಬ್ಲೂ ಪ್ರಿಂಟನ್ನು ನಾವು ತಯಾರು ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಯಾರು ಕೂಡ ಯಾವುದ್ಯಾವುದು ವಿಚಾರಕ್ಕೆ ತಲೆ ಕೆಡಿಸ್ಕೋಬಾರ್ದು ಮತ್ತು ಅವರು ಮಾತಿಗೆ ತಾವು ಕಿವಿ ಕೊಡಬಾರ್ದು ಅಂತಕ್ಕಂಥದ್ದು ಹೇಳ್ತೀವಿ. ಇವರು ಆ ತಂಡದವರು ಯಾಕೆ ಈ ಸಂಘಟನೆನ ಬೇರೆ ದಿಕ್ಕಿಗೆ ಒಯ್ದು ನೌಕರರ ಒಂದು ಭರವಸೆ ಜೊತೆ ಚೆಲ್ಲಾಟ ಆಡಿದ್ದಾರೆ, ಆ ಎಲ್ಲ ವಿಚಾರಗಳನ್ನ ಅರಿತಿದಂತ ನಮ್ಮ ಸಚಿವಾಲಯ ನೌಕರರು, ನಮ್ಮ ಸಚಿವಾಲಯದ ಅಧಿಕಾರಿಗಳು ಇವರೆಲ್ಲ ಬಣ್ಣ ಬಯಲಾದ್ಮೇಲೆ ಅವರಿಗೆ ಮೊನ್ನೆ ಚುನಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮಖಾಡೆ ಮಲಗಿಸಂತ ಕೆಲಸ ಕೂಡ ಮಾಡಿದ್ದಾರೆ. 23 ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ ಆ ಅಧ್ಯಕ್ಷನನ್ನೇ ಒಂದು ಸೀಟಲ್ಲಿ ಕೂಡ ಗೆಲ್ಲಕ್ಕೆ ಅವನು 23 ಕೂಡ ಆಗಕ್ಕೆ ಆಗ್ಲಿಲ್ಲ. ಅವರ ಕ್ಷಮತೆ ಏನಂತಕ್ಕಂಥದ್ದು ನಮ್ಮ ಸಚಿವಾಲಯ ನೌಕರರು ತಿಳ್ಕೊಂಡವರಿಗೆ ಆ ಮಟ್ಟಕ್ಕೆ ಒಯ್ದು ನಿಲ್ಲಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಕೂಡ ಅದು ಆಗಬೇಕಾಗಿದೆ. ಯಾಕಂದ್ರೆ ಅವ್ರ ಉದ್ದೇಶ ಕೇವಲ ರಾಜ್ಯ ಸರ್ಕಾರ ನೌಕರ ಸಂಘದ ಒಂದು ಚುಕ್ಕಾಣಿ ಹಿಡಿಬೇಕಂತ ಅನ್ನೋದೇ. ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಯಾರೇ ಇರಲಿ, ಈ ಹಿಂದೆ ಮಂಜೇಗೌಡರು ಇದ್ರು, ಅವರಿಗೆ ದೂಷಿಸ್ತಾ ಇದ್ರು. ಇವತ್ತು ಷಡಾಕ್ಷರಿ ಅವರು ಇದ್ದಾರೆ, ಇವತ್ತು ಅವ್ರಿಗೆ ದೂಷಿಸ್ತಾ ಇದ್ದಾರೆ. ನಾಳೆ ಇನ್ನೊಬ್ಬರು ಬಂದು ಅವ್ರಿಗೆ ದೂಷಿಸ್ತಾರೆ. ಅವ್ರಿಗೇನಂದ್ರೆ ಎಲ್ಲಿವರೆಗೂ ಅವರೇ ಸ್ವತಃ ಹುದ್ದೆಗೆ ಬಂದು ಕೂತ್ಕೊಳ್ಳಲ್ವೋ ಅಲ್ಲಿವರೆಗೂ ಅವ್ರದ್ದು ಈ ಥರದೊಂದು ಪ್ರವೃತ್ತಿ ನಡೀತಾನೆ ಇರುತ್ತೆ. ಮತ್ತೆ ಯಾವತ್ತೂ ಅವ್ರಿಗೆ ಹೇಳ್ತಕ್ಕಂಥ ಒಂದು ವಿಚಾರ, NPSನ ಹೋಗಲಾಡಿಸಬೇಕಾದ್ರೆ ಕೇವಲ NPS ಸಂಘಟನೆಯಿಂದ ಮಾತ್ರ ಸಾಧ್ಯ ಅಂತ. ಇನ್ನೊಂದು ವೇದಿಕೆಯಲ್ಲಿ ಹೇಳ್ತಾರೆ, ರಾಜ್ಯ ಸರ್ಕಾರ ನೌಕರ ಸಂಘ ಮನಸ್ಸು ಮಾಡಿದ್ರೆ, ಪ್ರತಿಭಟನೆ ಕರೆ ಕೊಟ್ಟಿದ್ರೆ ಇವತ್ತು ನಮ್ಗೆಲ್ಲರಿಗೂ OPS ಸಿಗ್ಬೋದಾಗಿತ್ತು, ಯಾಕೆ ಇವ್ರು ಕರೆಯಲ್ಲ ಅಂತ. ಯಾಕಂದ್ರೆ ಅವರೇ ಗೊಂದಲದಲ್ಲಿದ್ದಾರೆ. ಇದರ ಅರ್ಥ ಅವ್ರಿಗೆ ಗೊತ್ತಿದೆ, ಇದು ಕೇವಲ ರಾಜ್ಯ ಸರ್ಕಾರ ನೌಕರ ಸಂಘದಿಂದ ಹೋರಾಟ ಕರೆ ಕೊಟ್ಟರೆ ಮಾತ್ರ ನಾವು OPSನ ಪಡ್ಕೋಬಹುದು ಅಂತಕ್ಕಂಥದ್ದು. ಆ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ನೌಕರ ಸಂಘ ಬಂದಿದೆ. ಅದಕ್ಕೆ ನಮ್ದು ಸಶಕ್ತವಾದಂಥ ಒಂದು ತಂಡ ಇದೆ. ಅದಕ್ಕೆ ನಾಯಕತ್ವವನ್ನು ಷಡಾಕ್ಷರ ಹೊತ್ಕೊಂಡಿದ್ದಾರೆ. ಅವ್ರ ನಾಯಕತ್ವದಲ್ಲಿ ನಾವು ಬರೋ ದಿನಗಳಲ್ಲಿ NPSನ ಹೋಗಲಾಡಿಸಿ OPSನ ನಾವು ಜಾರಿ ಮಾಡ್ತೀವಿ. ಈಗಾಗಲೇ ಇವರು ಇಲ್ಲ ಕ್ಯಾಬಿನೆಟ್ಗೆ ಬರ್ತಾ ಇದೆ ಅಂತ ಎಲ್ಲರನ್ನು ಯಾಮಾರಿಸಂತ ಕೆಲಸ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಬೇರೆ ಸಚಿವರುಗಳು ಸ್ಪಷ್ಟಪಡಿಸಿದ್ದಾರೆ, ಅಂಥದ್ದು ಯಾವುದು ಕ್ಯಾಬಿನೆಟ್ಗೆ ಬರ್ತಾ ಇಲ್ಲ. ಸಮಿತಿ ವರದಿ ಬಂದ ಮೇಲೆ ಮಾತ್ರ ಅದು ಆಗ್ತದೆ ಅಂತಕ್ಕಂಥದ್ದು. ಅವ್ರಿಗೆ ಅಧಿಕೃತವಾದಂಥ 2 ಮೀಟಿಂಗ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರ ನೌಕರದ ಪ್ರತಿಯೊಂದು ಕರೆಗೆ ಅಧಿಕೃತವಾದಂಥ ಸಭೆ ನಮ್ಮನ್ನು ಕರೆದು ಚರ್ಚಿಸಿದ್ದಾರೆ. ಈಗಾಗಲೇ ನೀವು ನೋಡಿದ್ರೆ 2 ನಮ್ದು ದೊಡ್ಡ ಮಟ್ಟದ ಒಂದು ಸಮ್ಮೇಳನಗಳಲ್ಲಿ ಕೂಡ ಮುಖ್ಯಮಂತ್ರಿಗಳು ಬಂದು ಮುಕ್ತವಾಗಿ ಮನಸ್ಸು ಬಿಚ್ಚಿ ನಮ್ಮೊಂದಿಗೆ ಮಾತಾಡಿದ್ದಾರೆ. ಸೊ ಇದರ ಮೇಲೆ ನಿಮಗೆಲ್ಲ ಗೊತ್ತಾಗಿರ್ಬೋದು ರಾಜ್ಯ ಸರ್ಕಾರ ನೌಕರ ಸಂಘದ ಶಕ್ತಿ ಏನು ಅಂತಕ್ಕಂಥದ್ದು. ಇನ್ನೊಂದು ಬಲಿಷ್ಠವಾದಂಥ ನಮ್ಮ ಶಿಕ್ಷಕರ ಸಂಘ ಕೂಡ ಇದೆ. ಇವತ್ತು ಅವರು ನಾವು ಅಲ್ಲಿ ಇರ್ತಕ್ಕಂಥ ಪದಾಧಿಕಾರಿ ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡೋದೇ ಆದರೆ ನಾವು ಇದರಲ್ಲಿ ಖಂಡಿತ ಯಶಸ್ವಿ ಆಗ್ತೀವಿ ಸ್ನೇಹಿತರೆ. ಈಗ ಅಲ್ಲಿ ಇರ್ತಕ್ಕಂಥ ಕೆಲವರು ದೀರ್ಘಕಾಲದಿಂದ ನಾಯಕತ್ವವನ್ನು ವಹಿಸ್ಕೊಂಡವರು, ಅವ್ರು ಯಾಕೆ ಗೊತ್ತಿಲ್ಲ. ಈ ಯಾರೋ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಈ ಸ್ವಯಂ ಘೋಷಿತ ಅಧ್ಯಕ್ಷನ ಹಿಂದೆ ಕೈ ಕಟ್ಕೊಂಡು ನಿಲ್ಲುವಂಥ ಪರಿಸ್ಥಿತಿಗೆ ಯಾಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಅವರು ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟಕ್ಕೆ ನಾವು ಅಣಿಯಾದರೆ 100ಕ್ಕೆ 100 6ನೇ ರಾಜ್ಯ NPS ಹೋಗಲಾಡಿಸುವಂತ ನಮ್ಮ ಕರ್ನಾಟಕ ರಾಜ್ಯ ಆಗಲಿದೆ ಅಂತ ಹೇಳ್ತೀನಿ ಸ್ನೇಹಿತರೆ.
ಈ ಕುರಿತಾಗಿ ನಮ್ಮ ನಾಗನಗೌಡರು ಅವರಿಗೆ ಒಂದು ನಾಯಕತ್ವವನ್ನು ನಾವು ವಹಿಸಿದ್ದೀವಿ. ಈ ವಿಚಾರವಾಗಿ ರಾಜ್ಯ ಸರ್ಕಾರ ನೌಕರ ಸಂಘ ಸಂಪೂರ್ಣ ಇದಕ್ಕೆ ನೇತೃತ್ವ ವಹಿಸ್ಕೊಳುತ್ತೆ. ಬಟ್ ಅದಕ್ಕಾದಂತಾನೆ ಒಂದು ತಂಡ ಇರಬೇಕು, ದಿನ ಬೆಳಗಾದ್ರೆ ಅದರ ಫಾಲೋಅಪ್ಗಳನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಸಮಾನ ಮನಸ್ಕರದ ಒಂದು ತಂಡಕ್ಕೆ ಇವತ್ತು ನಾವು ನಾಗನಗೌಡರನ್ನ ಅಧ್ಯಕ್ಷರನ್ನು ಮಾಡಿದ್ದೀವಿ. ನಾನು ಕೂಡ ಅದರಲ್ಲಿ ಗೌರವ ಅಧ್ಯಕ್ಷನಾಗಿದ್ದೀನಿ. ನನಗೆ ಈಗಾಗಲೇ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷತೆ, ನನಗಿರ್ತಕ್ಕಂಥ ನನ್ನ ವೃತ್ತಿಯಲ್ಲಿ ನಾನು ಸಾಕಷ್ಟು ಬ್ಯುಸಿ ಆಗಿದ್ರು ಕೂಡ ಇಲ್ಲ, ಇದು ಬಹಳ ದೀರ್ಘಕಾಲ ನಾವು ಬಿಟ್ಟು ಕುಂತದ್ದಾಗಿದೆ, ನಾವು ಬೇರೆಯವರಿಗೆ ದೂಷಿಸೋದು ಯಾಕೆ, ನಾವೇ ಸ್ವತಃ ಆ ಹೋರಾಟಕ್ಕೆ ಅಣಿಯಾಗೋಣ ಅಂತ ಮನಸ್ಥಿತಿಯಲ್ಲಿ ನಾವೆಲ್ಲ ಬಂದು ಇವತ್ತು ನಾವು ಅದ್ರ ಜವಾಬ್ದಾರಿ ಕೂಡ ಹೊತ್ಕೊಳ್ಳೋಕ್ಕೆ ನನ್ನನ್ನು ಕೂಡ ಅವರು ಕರೆದಾಗ ಆಯಿತು ಅಂತ ನಾನು ಕೂಡ ಅದಕ್ಕೆ ಗೌರವ ಅಧ್ಯಕ್ಷರಾಗಿ ಸಹಮತಿಯನ್ನು ಕೊಟ್ಟಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ನಿಮಗೋಸ್ಕರ, ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಮಗೋಸ್ಕರ, ನಮ್ಮ ಕುಟುಂಬದಗೋಸ್ಕರ NPSನ ಹೋಗ್ಲಾಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಆ ಕುರಿತಾಗಿ ನಾಗನಗೌಡರು ಕೂಡ ಒಂದೆರಡು ಮಾತಾಡ್ತಾರೆ ತಮ್ಮೊಂದಿಗೆ. ನಮಸ್ಕಾರ.